ಹಾಯ್ ಹಲೋ ಗುಡ್ ಮಾರ್ನಿಂಗ್ ಎವ್ರಿ ಒನ್. ನಾನು ನಿಮ್ಮ ಮನೆ ಮಗ ಸೂರಜ್ ಗೌಡ ಮಾತಾಡ್ತಾ ಇರೋದು. ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲನ್ನು. ಯೂಟ್ಯೂಬ್ ಬಂಧುಗಳಿಗೆ ನಮಸ್ಕಾರ. ನಾನಿವತ್ತು 1 ಗಂಟೆ ಮಿಡ್ನೈಟ್ ಮಧ್ಯರಾತ್ರಿ 1 ಗಂಟೆಗೆ ಮಾರ್ಕೆಟ್ಗೆ ಹೋಗ್ತಾಯಿದ್ದೀನಿ. 12:30 12:45 ಆಯಿತು. ನಾನು ಮನೇಲಿ ಫುಲ್ಲು ಬ್ಯಾಕ್ ಡ್ರಾಪ್ ಸೆಟಪ್ಪು ಆ್ಯಂಡ್ ನಮ್ಮಮ್ಮಗೆ ಹೆಲ್ಪ್ ಮಾಡಿದ್ದೆಲ್ಲ. ಹೂವು ತರಬೇಕಾಗಿತ್ತು. ನಮ್ಮಮ್ಮ ಫ್ರೆಶ್ ಆಗಬೇಕು ಅಂತ ಹೇಳಿದ್ರು. ಯಾಕಂದರೆ ಒಂದು ಸ್ವಲ್ಪ ಒಣಗಿದ್ರು ನಮ್ಮಮ್ಮ ಚೆನ್ನಾಗಿ ನನ್ನ ಬೈತಾರೆ ಯಾರೋ ಚೆನ್ನಾಗಿಲ್ಲ ಅಂದರೆ. ಅದರಿಂದ ನಾನು ನಿಂಗೆ ಯಾಕಮ್ಮ ನೀನು 4 ಗಂಟೆ ಪೂಜೆ ಮಾಡೋಷ್ಟರಲ್ಲಿ ನಾನು ತಂದ್ಕೊಡ್ತೀನಿ ಅಂತ ಹೇಳ್ಬಿಟ್ಟು ಹೋಗ್ಬಿಟ್ಟು ಒಂದು ತಾವರೆ ಹೂವು ಇರೋದು ಒಂದು ಹಾರ ತೊಗೊಂಬಂದೆ. ನಾನು ನೆಕ್ಸ್ಟು ಮಾರ್ಕೆಟ್ ಒಳಗಡೆ ಹೋದೆ. ಬಿಡಿ ಹೂವು ಬೇಕಾಗಿತ್ತು. ಬಿಡಿ ಹೂವು ಅಂದರೆ ರೋಸು ಮತ್ತು ಮಲ್ಲಿಗೆ ಹೂವು ಬೇಕಾಗಿತ್ತು. ಅಣ್ಣ ಫುಲ್ ಜೋಶಲ್ಲಿ ಅವನೇ ಆಯ್ ಮಾಡ್ತಾವನೆ. ನೀವು ಇಲ್ಲಿ ನೋಡ್ತಿರ್ಬೋದು ಮಾರ್ಕೆಟಲ್ಲಿ ಸಿಕ್ಕಾಪಟ್ಟೆ ಜನ ಇದ್ದಾರೆ 1 ಗಂಟೆಯಲ್ಲಿ. ಇನ್ನು 2 ಗಂಟೆ 3 ಗಂಟೆ 4 ಗಂಟೆ 5 6 ಗಂಟೆಗೆ ಇನ್ನೆಷ್ಟು ಜನ ಇರ್ಬೋದು. ಫುಲ್ಲು ಬೆಂಗಳೂರು ಜನ ಎಷ್ಟಿದ್ದಾರೋ ಎಲ್ಲ ಅಲ್ಲೇ ಇದ್ದಾರೆ. ಬಟ್ ಒಬ್ಬರು ತೊಗೊಳಕ್ಕೆ ಬಂದರೆ ಇನ್ನಿಬ್ಬರು ಸುಮ್ಮನೆ ಬರ್ತಾರೆ. ಅದರಿಂದ ಅಷ್ಟೊಂದು ಜನ. ನಾನಾಗಿ ಈಚೆ ಬಂದೆ. ನೀವು ಇಲ್ಲಿ ನೋಡ್ತಾ ಇರ್ಬೋದು ಎಷ್ಟು ಜನ ಇದ್ದಾರೆ ಅಂದರೆ ಅಷ್ಟು ಜನ ಇದ್ದಾರೆ. ಕಾಲಿಕ್ಕಕ್ಕೂ ಜಾಗ ಇಲ್ಲ, ಅಷ್ಟು ಜನ ಇದ್ದಾರೆ. ಹಾಗೆ ನೀವು ಇಲ್ಲಿ ನೋಡ್ತಾ ಇರ್ಬೋದು ಹಾರ ತೋಮಾಲೆ ಎಲ್ಲ ಇದೆ. ಸ್ವಲ್ಪ ಬೆಳಕಾಗ್ತಾ ಇದ್ದಂಗೆ ನೋಡಿ ಎಷ್ಟು ಜನ ಇರ್ತಾರೆ ಅಂದರೆ ಅಷ್ಟು ಜನ ಇರ್ತಾರೆ. ಮಾರ್ಕೆಟಲ್ಲಿ ಸಿಕ್ಕಾಪಟ್ಟೆ ಜನ ಇರ್ತಾರೆ. ಹಬ್ಬದ ಟೈಮಲ್ಲಂತೂ ಹೋದರೆ ಕಾಲಿಡೋಕ್ಕೆ ಜಾಗ ಇರಲ್ಲ, ಅಷ್ಟು ಜನ ಇರ್ತಾರೆ. ಫಸ್ಟೇ ಹೋಗಿ ತೊಗೊಂಬಂದು ಇಟ್ಕೊಂಡ್ರೆ ಹೂವು ಚೆನ್ನಾಗಿರಲ್ಲ. ಫ್ರೆಶ್ಶಾಗಿ ತೊಗೊಂಬಂದು ಹಾಕಿದ್ರೆ ಚೆನ್ನಾಗಿರೋದು. ಅದರಿಂದ ನೋಡಿ ನೀವು ಇಲ್ಲಿ ನೋಡ್ತಾ ಇರ್ಬೋದು ಬಿಳಿ ಶಾಮಂತಿಗೆ ಹೂವು, ಪಿಂಕ್ ಶಾಮಂತಿಗೆ ಹೂವು ಎಲ್ಲ ರೆಡಿ ಇರೋದು. ಆ್ಯಂಡ್ ಪರ್ದ ಹಾರಗಳು ನಿಮಗೆ ಎಂಥ ಹಾರ ಬೇಕು ಗೈಸ್ ಅಂಥ ಎಲ್ಲ ಹಾರ ಮಾರ್ಕೆಟಲ್ಲಿ ಮಾರ್ಕೆಟ್ ಒಳಗಡೆ ಹೇಳ್ಬೇಕಾ. ನೀವು ರೋಡಲ್ಲಿ ಇಟ್ಕೊಂಡಿರ್ತಾರಲ್ವ ಅಲ್ಲೊಂಥರ ರೇಟ್ ಇರುತ್ತೆ. ನೋಡ್ಕೊಂಡು ತೊಗೊಳ್ಳಿ. ನೀವು ಅಷ್ಟೇ ಮಾರ್ಕೆಟ್ಗೆ ಹೋದಾಗ ಒಂದೇ ಥರ ತೊಗೊಬೇಡಿ. ಯಾಕಂತ ಹೇಳಿದ್ರೆ ಒಬ್ಬೊಬ್ರು ರೇಟಲ್ಲಿ ಮಾಡ್ತಾರೆ. ನಿಮಗೆ ಎಲ್ಲಿ ಓಕೆ ಆಗುತ್ತೋ ಅಲ್ಲಿ ತೊಗೊಳ್ಳಿ. ನೋಡಿ ತೋಮಲೆನೂ ಅಷ್ಟೇ ಎಲ್ಲ 3,000 4,000 5,000 ಆ ಥರ ಹೇಳ್ತಾಯಿದ್ರು. ಆದರೂ ಹಬ್ಬದ ಟೈಮಲ್ಲಿ ಹಾಕ್ಲೇಬೇಕಲ್ವ, ತೊಗೊಂಡೋಗೇ ಹೋಗ್ತಾರೆ, ಹಾಕ್ತಾರೆ, ಹಬ್ಬ ಮಾಡ್ತಾರೆ. ಹೆಂಗಿದ್ರೂ ಹೂವು ಖಾಲಿ ಆಗುತ್ತೆ, ಯಾರೂ ವೇಸ್ಟ್ ಮಾಡಲ್ಲ. ಬಟ್ ಅಷ್ಟೊಂದು ಪ್ರೈಸ್ ಹೇಳಿ ಒಂದೊಂದು ಟೈಮಲ್ಲಿ ನಾನು ಬೇರೆ ಟೈಮಲ್ಲಿ ಹೋದಾಗ ನೋಡ್ತೀನಿ ಅಲ್ಲಿ ಬಿಸಾಕ್ಬಿಟ್ಟು ಹೋಗಿರ್ತಾರೆ. ಬಟ್ ಅದೇ ಒಂದೊಳ್ಳೆ ಬೆಸ್ಟ್ ಪ್ರೈಸ್ಗೆ ಕೊಟ್ಬಿಟ್ಟು ಹೋದರೆ ಎಲ್ಲ ತೊಗೊತಾರೆ. ಬಟ್ ಆ ಥರ ಯಾರೂ ಮಾಡಲ್ಲ. ವೇಸ್ಟ್ ಆದರೂ ಪರವಾಗಿಲ್ಲ ಅಂತ ಹೇಳ್ಬಿಟ್ಟು ಬಿಸಾಕ್ಬಿಟ್ಟು ಹೋಗ್ತಾರೆ. ನೋಡಿ ಗೈಸ್ ಮಾರ್ಕೆಟ್ ಹೇಗಿದೆ ಅಂತ. ಸೊ KR ಮಾರ್ಕೆಟಿನಲ್ಲಿ ಜನ ನೋಡ್ರಿ, ಅಬ್ಬಬ್ಬಾ. ನಾನು ಹೂವೆಲ್ಲ ತೊಗೊಂಡು ಮನೆ ಹತ್ರ ಬಂದೆ. ಮನೆ ಹತ್ರ ಬರ್ತಾ ಇದ್ದಂಗೆ ಬೆಳಕಾಗೋಗಿತ್ತು ಆಲ್ರೆಡಿ. ಯಾಕಂದರೆ ಹಬ್ಬ ಅಲ್ವಾ. ಬಾಳೆಕಂದ ಮಾವಿನ ಸೊಪ್ಪೆಲ್ಲ ಬೇಕಾಗಿತ್ತು. ಬಾಳೆಕಂದ ತೊಗೊಂಬರೋಣ ಅಂತ ಹೋದೆ. ಇವ್ರ ತೋಟದಲ್ಲಿ ಬಾಳೆಕಂದ ತರೋಣ ಅಂತ ಹೋದರೆ ಬಾಳೆ ತೋಟಕ್ಕಿಂತ ಸೊಳ್ಳೆನೇ ಜಾಸ್ತಿ ಇದೆ. ನನಗಂತೂ ಸೊಳ್ಳೆ ಸಿಕ್ಕಾಪಟ್ಟೆ ಕಚ್ಚಿದ್ರು. ಬಟ್ ನಾನು ಬಾಳೆಕಂದ ಬಂದಿಲ್ಲ. ಬಟ್ ಒಂದು 1/4 ಲೀಟ್ರು ರಕ್ತನೇ ಕುಡಿದ್ಬಿಟ್ಟಿದೆ ನಾವು ಸೊಳ್ಳೆಗಳು. ಪರವಾಗಿಲ್ಲ, ನನಗೆ ಬಾಳೆಕಂದ ಬೇಕಷ್ಟೇ. ರಕ್ತ ಕುಡಿದ್ರೆ ಕುಡ್ಕೊಳ್ಳುತ್ತೆ. ನೋಡಿ ನೀವು ಇಲ್ಲಿ ನೋಡ್ತಾ ಇರ್ಬೋದು ನಾನು ಬಾಳೆಕಂದ ತೊಗೊಂಡು ಮನೆ ಹತ್ರ ಬಂದೆ. ಮನೆ ಹತ್ರ ಬರ್ತಿದ್ದಂಗೆ ಆಲ್ರೆಡಿ ಲಕ್ಷ್ಮಿಗೆಲ್ಲ ರೆಡಿ ಮಾಡಿದ್ರು. ಇನ್ನೂ ಪೂಜೆ ಮಾಡಿಲ್ಲ. ಬಾಳೆಕಂದನೆಲ್ಲ ಇಟ್ಟೆ, ಹೂವೆಲ್ಲ ನೈಟೇ ರೆಡಿ ಮಾಡಿದ್ಬಿಟ್ಟು ನಾನು ಮಾರ್ಕೆಟ್ಗೆ ಹೋಗಿದ್ದಿದ್ದು. ಹಾರ ಇನ್ನೂ ಏನೂ ಹಾಕಿಲ್ಲ. ನಮ್ಮಮ್ಮ ಈಗ ಪೂಜೆ ಮಾಡ್ತಾಯಿದ್ದಾರೆ ನೋಡಿ. ಹಾರ ಎಲ್ಲ ಹಾಕ್ತಾಯಿದ್ದಾರೆ. ನಮ್ಮ ಅಮ್ಮಗಂತೂ ಹಾರ ನೋಡ್ಬಿಟ್ಟು ಸಖತ್ ಖುಷಿ ಆಯಿತು. ಹಾರ ತುಂಬ ಅಂದರೆ ತುಂಬ ಚೆನ್ನಾಗಿತ್ತು. ಅದರಿಂದ ನಮ್ಮಮ್ಮ ಪೂಜೆಗೆಲ್ಲ ರೆಡಿ ಮಾಡಿಕೊಂಡು ಹಾರ ಎಲ್ಲ ಹಾಕ್ತಾಯಿದ್ದಾರೆ. ಇದು ನಾನಿನ್ನೂ ಸ್ನಾನ ಮಾಡಿರಲಿಲ್ಲ, ಯಾಕಂದರೆ ನಾನು ಮಾರ್ಕೆಟಿಂದ ಬಂದಿದ್ದೆ 3 ಗಂಟೆಯಲ್ಲಿ. ಹಾಗೆ ನೀವು ಇಲ್ಲಿ ನೋಡ್ತಾ ಇರ್ಬೋದು ನಮ್ಮಮ್ಮ ನಮ್ಮಪ್ಪ ಇಬ್ಬರು ಸ್ನಾನ ಮಾಡಿಕೊಂಡು 4 ಗಂಟೆಗೆ ಪೂಜೆ ಎಲ್ಲ ಮಾಡೋಕ್ಕೆ ರೆಡಿ ಮಾಡ್ತಾಯಿದ್ದಾರೆ. ಏಕಂತ ಹೇಳಿದ್ರೆ ಬ್ರಾಹ್ಮಣಿ ಮುಹೂರ್ತದಲ್ಲಿ ಪೂಜೆ ಮಾಡಿದ್ರೆ ತುಂಬ ಒಳ್ಳೆಯದು ಲಕ್ಷ್ಮಿಗೆ ಅಂತಲ್ಲ ಎಲ್ಲ ಪೂಜೆಗೂ ಅಷ್ಟೇ. ಆದ್ದರಿಂದ ಬ್ರಾಹ್ಮಣಿ ಮುಹೂರ್ತದಲ್ಲೇ ಪೂಜೆ ಮಾಡ್ತಾಯಿದ್ದಾರೆ. ನೀವು ಇಲ್ಲಿ ನೋಡ್ತಾ ಇರ್ಬೋದು ನಮ್ಮಮ್ಮ ಎಲ್ಲ ರೆಡಿ ಮಾಡ್ಕೊಳ್ತಾ ಇದ್ದಾರೆ. ಹಾಗೆ ನಮ್ಮ ತಂಗಿ ಇನ್ನೂ ಮಲಗಿದ್ಲು. ನನಗೂ ನಿದ್ದೆ ಇಲ್ಲ. ನಾನು ನಿದ್ದೆ ಮಾಡಿ 2 ಡೇಸ್ ಆಗಿತ್ತು. ಯಾಕಂತೇಳಿದ್ರೆ ಮಾರ್ಕೆಟ್ಗೆ ಹೋಗಬೇಕು, ಬರಬೇಕು, ಮನೇಲಿ ಮಾಡಬೇಕು, ಎಲ್ಲ ಮಾಡಬೇಕು. ಅದರಿಂದ ನಿದ್ದೆನೇ ಇಲ್ಲ. ಫೈನಲಿ ನಮ್ಮ ಅಪ್ಪನೂ ರೆಡಿ ಆಗ್ಬಿಟ್ಟು ಬಂದರು. ನಮ್ಮಮ್ಮ ದೀಪ ಎಲ್ಲ ಅಣಿಸಿದ್ರು. ಹಾಗೆ ಪೂಜೆ ಮಾಡ್ತಾಯಿದ್ರು. ಬೆಳಿಗ್ಗೆ 4 ಗಂಟೆ 4:15 ಆಗಿತ್ತು. ಆ ಟೈಮಲ್ಲೇ ಪೂಜೆ ಎಲ್ಲ ಮಾಡಿದ್ರು. ನೋಡಿ ನಮ್ಮನೆ ವರಮಹಾಲಕ್ಷ್ಮಿ ಹೇಗಿದೆ ಅಂತ ಕಮೆಂಟ್ ಬಾಕ್ಸ್ನಲ್ಲಿ ನೀವು ಕಮೆಂಟ್ ಮಾಡಿ. ಆ್ಯಂಡ್ ನನ್ನ ಚಾನಲ್ನ ಲೈಕ್ ಮಾಡಿ, ಶೇರ್ ಮಾಡಿ, ಸಪೋರ್ಟ್ ಮಾಡಿ. ನೋಡಿ ನಮ್ಮಮ್ಮ ಪೂಜೆ ಎಲ್ಲ ಮಾಡ್ತಾಯಿದ್ದಾರೆ. ನಮ್ಮಮ್ಮ ಪೂಜೆ ವಿಷಯದಲ್ಲಿ ಬಂದರೆ ತುಂಬ ಚೆನ್ನಾಗಿ ಮಾಡ್ತಾರೆ. ಮತ್ತು
ಆ ಟೈಮ್ಗೆ ಏನಾಗಬೇಕೋ ಅದೇ ಮಾಡ್ತಾರೆ. ಇಲ್ಲಿ ನೋಡ್ತಾ ಇರ್ಬೋದು, ನಾನು ಶನಿವಾರ ಊರಿಗೆ ಹೋಗ್ಬೇಕಾದ್ರೆ ನಮ್ಮಮ್ಮ ಅದು ಗೋಧಿ ಉಳಿದಿದ್ದೆ ಅಲ್ವಾ, ಅದನ್ನ ಬೇರೆ ಪ್ಲೇಟಲ್ಲಿ ಯಾವುದರಲ್ಲೂ ಹಾಕು ಅಂತೇಳಿದರು. ಬಟ್ ನಾನು ಹಾಕಿರಲಿಲ್ಲ, ಹಾಗೆ ಬಿಟ್ಬಿಟ್ಟು ಹೋಗಿದ್ದೆ. ಮತ್ತು ಮಂಡೇ ಬಂದು ನಾನು ತುಳಸಿ ಗಿಡದಲ್ಲಿ ಹಾಕಿದೆ. ನೋಡಿ ಗೈಸ್, ಮಂಡೇ ಅಂದರೆ ಇವತ್ತಿಗೆ 5 ಡೇಸ್ಗೆ ಎಷ್ಟು ಚೆನ್ನಾಗಿ ಬಂದಿದೆ. ಇದಂತೂ ಸಖತ್ತಾಗಿ ಕಾಣಿಸ್ತಿದೆ, ತುಂಬ ಚೆನ್ನಾಗಿದೆ. ನೆಕ್ಸ್ಟ್ ನೀವು ಇಲ್ಲಿ ನೋಡ್ತಾ ಇರ್ಬೋದು, ಡೋರ್ಗೆ ತೋಮಲ್ಯಾಂಡ್ ನಾನು ಬೆಳಗ್ಗೆ ಚೇಪೆಕಾಯಿ ಕಿತ್ಕೊಂಡ್ಬಿಟ್ಟು ಚೇಪೆಕಾಯಿ ಹಾಕಿದ್ದೀನಿ. ಎಷ್ಟು ಚೆನ್ನಾಗಿ ಕಾಣಿಸ್ತಿದೆ ಗೈಸ್. ನೋಡಿ, ಈ ಮುಖವಾಡ ನಾವು ಇದೇ ಫಸ್ಟ್ ವರ್ಷ ತಂದಿದ್ದು. ನಮ್ಮಮ್ಮ ಅಲ್ಲೇ ರೆಡಿ ಮಾಡಿಸ್ಕೊಂಡು ತಗೊಂಬಂದಿರೋದು ಚಿಕ್ಕಪೇಟೆಯಲ್ಲಿ. ನೋಡಿ ಎಷ್ಟು ಚೆನ್ನಾಗಿ ಕಾಣಿಸ್ತಾ ಇದೆ. ಆ್ಯಂಡ್ ಅದು ಮೇಲೆ ರಿಬ್ಬನ್ ಕಾಣಿಸ್ತಾ ಇರೋದು ಅಷ್ಟೇ, ಅದು ರೆಡಿಮೇಡ್ ತಂದು ಫಿಕ್ಸ್ ಮಾಡಿರೋದು. ಆರನ್ನು ಅಷ್ಟೇ ಗೈಸ್, ಬೆಳಿಗ್ಗೆ ಮಾರ್ಕೆಟ್ಗೆ ಹೋಗ್ಬಿಟ್ಟು ತೊಗೊಂಬಂದಿದ್ದು. ಈ ವರ್ಷ ಲಾಸ್ಟ್ ವರ್ಷಕ್ಕಿಂತ ಈ ವರ್ಷ ತುಂಬ ಜಾಸ್ತಿ ಇದೆ ಹೂವು ರೇಟು. ಒಂದು ಹಾರ 2,500 3,000 ಆಗಿದೆ. ನಾನು ಲಾಸ್ಟ್ ಟೈಮೆಲ್ಲ ಹೋದಾಗ 2,500ಕ್ಕೆ 2 ಹಾರ, 1,500ಕ್ಕೆ 2 ಹಾರ ಹಂಗೆ ಹೇಳ್ತಾಯಿದ್ರು. ಇವತ್ತು 2,500ಕ್ಕೆ 2 ಹಾರನ ಅಂದರೆ 2 ಹಾರ ಅಲ್ಲ 1 ಹಾರ ಅಂತ ಹೇಳ್ತಾಯಿದ್ದಾರೆ. ಅಷ್ಟು ಡಿಮ್ಯಾಂಡ್ ಆಗಿದೆ ವರಲಕ್ಷ್ಮಿ ಹಬ್ಬಕ್ಕೆ. ಬೇರೆ ಯಾವ ಹಬ್ಬಕ್ಕೂ ಆಗಲ್ಲ, ಯಾಕಂದರೆ ವರಲಕ್ಷ್ಮಿ ಹಬ್ಬ ಇಡೀ ಆಲ್ ಇಂಡಿಯಾದಲ್ಲಿ ಎಲ್ಲರೂ ಮಾಡ್ತಾರೆ. ಅದರಿಂದ ವರಲಕ್ಷ್ಮಿ ಹಬ್ಬ ತುಂಬ ರೇಟ್ ಆಗುತ್ತೆ. ಮಾರ್ಕೆಟಲ್ಲಿ ಜನನೂ ಅಷ್ಟೇ ಗೈಸ್, ತುಂಬ ಇದ್ದರು. ನಮಗಂತೂ ನಾನು ನೆನ್ನೆನೂ ಹೋಗಿದ್ದೆ, ಇವತ್ತು ಹೋಗಿದ್ದೆ. ಇವತ್ತು ಬೆಳಗ್ಗೆ ನಾನು 1 ಗಂಟೆಲಿ ಎದ್ಬಿಟ್ಟು ಹೋದೆ, ಯಾಕಂದರೆ ಹಾರ ಬೇಕಾಗಿತ್ತು. ಆಮೇಲೆ ಲೇಟಾಗಿ ಹೋದರೆ ಹಾರನೂ ಸಿಗೋಲ್ಲ, ಆ ಜನದಲ್ಲಿ ಆಗೋದಿಲ್ಲ ಅಂತೇಳ್ಬಿಟ್ಟು ನಾನು ಬೇಗನೆ ಹೋದೆ. ಗಂಟೆಗೆಲ್ಲ ಹೋಗ್ಬಿಟ್ಟು ನಾನು 3 ಗಂಟೆಗೆಲ್ಲ ವಾಪಸ್ ಬಂದ್ಬಿಟ್ಟೆ ಗೈಸ್. ನೀವು ಇಲ್ಲಿ ನೋಡ್ತಾ ಇರ್ಬೋದು, ಇದು ಫುಲ್ ಸೆಟಪ್ಪು. ನೋಡಿ ಎಷ್ಟು ಚೆನ್ನಾಗಿ ಕಾಣಿಸ್ತಾ ಇದೆ. ನೋಡಿ ಫೈನಲ್ ಲುಕ್ ಎಲ್ಲ ಹೇಗೆ ಬಂದಿದೆ ಅಂತ ಕಮೆಂಟ್ ಬಾಕ್ಸ್ನಲ್ಲಿ ಕಮೆಂಟ್ ಮಾಡಿ. ನಿಮಗೂ ಇದೇ ಥರ ಡೆಕೋರೇಷನ್ ಬೇಕಾದರೆ MS ಇವೆಂಟ್ನ ಕಾಂಟ್ಯಾಕ್ಟ್ ಮಾಡಿ ಗೈಸ್. ನಮ್ಮ ಮನೆಗೆ ಚಾರ್ವಿನ್ ಬಂದಿದ್ದ, ಚಕ್ಲಿ ತಿಂತಾ ಇದ್ದಾನೆ. ತಾವರೆ ಹೋದ ದೇವ್ರಿಗೆ ಇಟ್ಟಿದ್ದು ಅವನು ಆಟಾಡೋಕ್ಕೆ ತೊಗೊಂಡ, ಹಾಗೆ ಆಟಾಡ್ತಾ ಇದ್ದಾನೆ. ಚಾರ್ವಿನ್ ಅಷ್ಟೇ. ನಮ್ಮನೇಲಿ ಲಕ್ಷ್ಮಿ ನೋಡ್ಬಿಟ್ಟು ತುಂಬ ಖುಷಿ ಪಟ್ಬಿಟ್ಟು ಡ್ಯಾನ್ಸ್ ಎಲ್ಲ ಮಾಡ್ದ. ಡ್ಯಾನ್ಸ್ ಮಾಡಿದ ವಿಡಿಯೋ ಎಲ್ಲ ಇಲ್ಲ ನೋಡಿ ಗೈಸ್. ಚಾರ್ವಿನು ಹಾಯ್ ಗಾಯ್ಸ್. ನಮ್ಮ ಮನೇಲಿ ಹಬ್ಬ ಎಲ್ಲ ಮಾಡಿದ್ದಾಯಿತು. ಸೊ ಇವತ್ತು ಚೆನ್ನಾಗಿ ಮಾಡಿದ್ರಿ ಹಬ್ಬ ಎಲ್ಲ. ನೀವು ಇಲ್ಲಿ ನೋಡ್ತಾ ಇರ್ಬೋದು. ನೋಡಿ, ನಾವು ಏನಿಲ್ಲ ಅಂದರೂ ಒಂದು 8 ಡೇಸ್ 10 ಡೇಸಿಂದ ಸ್ಟ್ರಗಲ್ ಕೊಟ್ಟಿದ್ದೀವಿ. ಯಾಕಂದರೆ ಅದು ಕಲಶ ಗೋಲ್ಡನ್ ಸ್ಪ್ರೇ ಒಂದು ತಗೊಂಡ್ಬಿಟ್ಟೆ, ಬಟ್ ಕಾಪರ್ ಕಲರ್ ಬಂತು. ಕಾಪರ್ ಕಲರ್ ಆಲ್ರೆಡಿ ಒಂದು ಕೊಟ್ಬಿಟ್ಟಿದ್ದೆ, ಬಟ್ ಅದನ್ನ ಬ್ಯಾಕ್ಸೈಡ್ ಇಟ್ಟಿದ್ದೀನಿ, ಅದು ಕಾಣಿಸ್ತಾ ಇಲ್ಲ. ಮತ್ತೆ ಇನ್ನೊಂದು ಗೋಲ್ಡ್ ಸ್ಪ್ರೇ ತಂದೆ, ಅದು ಖಾಲಿ ಆಗೋಯ್ತು. ಮತ್ತೆ ಇನ್ನೊಂದು ಗೋಲ್ಡ್ ಸ್ಪ್ರೇ ತಗೊಂಡೆ. ನೋಡಿ ಗೈಸ್, ಅಷ್ಟು ಫುಲ್ಲು ಎಲ್ಲ ಅದಕ್ಕೂ ಆಯಿತು. ಮತ್ತು ನೀವೆಲ್ಲ ನೋಡ್ತಾ ಇರ್ಬೋದು, ಹಣ್ಣು ಮತ್ತು ತಿಂಡಿ ಇಟ್ಟಿದ್ದಾರೆ. ತೆಂಗಿನಗರಿ ಬುಟ್ಟಿ ನಾನು ಫಸ್ಟ್ ಟೈಮ್ ಟ್ರೈ ಮಾಡಿದೆ, ಬಟ್ ಚೆನ್ನಾಗಿ ಬಂತು. ನಮ್ಮಮ್ಮ ಅದೇ ಮಾಡು ಅಂತ ಹೇಳಿದ್ರು, ಸೊ ಅದರಿಂದ ನಾನು ಅದೇ ಮಾಡಿದ್ದೀನಿ. ಅಲ್ಲೇ 2 ಬುಟ್ಟಿ ಇಟ್ಟಿದ್ದಾರೆ, ತಿಂಡಿ ಮತ್ತು ಹಣ್ಣುಗಳು. ದೇವ್ರ ಮನೆಗೆ ಒಂದು ಬುಟ್ಟಿ ಇಟ್ಟಿದ್ದಾರೆ ಹಣ್ಣುಗಳಿಗೆ. ಮತ್ತು ನೀವು ಇನ್ನೊಂದು ನೋಡ್ತಾ ಇರೋದೇನು ಅಂದರೆ, ನಾವು ಗೋಧಿ ಹುಲ್ ಬಿಟ್ಟಿದ್ರಿ 8 ಡೇಸ್ 9 ಡೇಸ್ ಕರೆಕ್ಟಾಗಿ. ಗುರುವಾರಕ್ಕೆ 8 ಡೇಸ್. ಎಷ್ಟು ಚೆನ್ನಾಗಂದರೆ ಅಷ್ಟು ಚೆನ್ನಾಗಿ ಬಂದಿದೆ. ನಮಗೆ ಕನ್ಫರ್ಮ್ ಇರಲಿಲ್ಲ ಇಷ್ಟು ಚೆನ್ನಾಗಿ ಬರುತ್ತೆ ಅಂತ. ನೋಡಿ, ಅಲ್ಲಿ ಸೆಂಟ್ರಲ್ಲಿ ವೆಂಕಟ ಸ್ವಾಮಿನ ಇಟ್ಟಿದ್ದೀರಿ. ಅದು ನಾವು ದೀಪ ಮಾಡ್ದಾಗ ಕೊಟ್ಟಿದ್ದು. ಸೊ ಅದನ್ನ ಹಂಗೆ ಮಾಡ್ಕೊಂಡು ಇದು ವರಲಕ್ಷ್ಮಿ ಹಬ್ಬಕ್ಕೆ ಯೂಸ್ ಆಯಿತು. ನೋಡಿ ಗೈಸ್, ಆ ಹೂವನ್ನು ಅಷ್ಟೇ ನಾನು ಮಾರ್ಕೆಟಿಂದ ಎಲ್ಲ ತೊಗೊಂಬಂದಿದ್ದು. ಹಾಗೆ ಹೂವನ್ನು ಎಲ್ಲ ಹೊಡೆದಿದ್ದೀನಿ, ಬೊಕ್ಕೆ ಎಲ್ಲ. ಮತ್ತು ಗ್ರೀನ್ ಮ್ಯಾಟು ಅಷ್ಟೇ ನನ್ನ ಹತ್ರನೇ ಇತ್ತು, ಗ್ರೀನ್ ಮ್ಯಾಟು ಹಾಕಿದ್ದೀನಿ ಗೈಸ್. ಮತ್ತು ಹಾಗೆ ನೀವು ಅಲ್ಲಿ ನೋಡ್ತಾ ಇರ್ಬೋದು, ಮೇಲೆ ತೆಂಗಿನಗರಿನೂ ಅಷ್ಟೇ ಫಸ್ಟ್ ಟೈಮ್ ನಾನು ಅದು ಮಾಡಿರೋದು. ಅದು ಅಷ್ಟೇ ಚೆನ್ನಾಗಿ ಬಂತು. ನಾನು ಮಾಡಿರೋದೆಲ್ಲ ಅಷ್ಟೇ ನನಗೆ ತುಂಬ ಖುಷಿ ಆಯಿತು. ಈ ವರ್ಷ ವರಲಕ್ಷ್ಮಿ ಹಬ್ಬ ನಂಗೆ ತುಂಬ ಇಷ್ಟ ಆಯಿತು. ಒಂಥರ ಚೆನ್ನಾಗಿ ಬಂತು ಆ್ಯಂಡ್ ಡಿಫ್ರೆಂಟಾಗಿ ಬಂತು. ನಾನು ನಿಮ್ಗೆ ಹೇಳಿದ್ದೆ ಈ ವರ್ಷ ಸ್ವಲ್ಪ ಡಿಫ್ರೆಂಟಾಗಿ ಮಾಡೋಣ ಅಂತ ಅಂದ್ಕೊಂಡಿದ್ದೀನಿ, ಡಿಫ್ರೆಂಟಾಗಿ ಮಾಡ್ತಾಯಿದ್ದೀನಿ ಅಂತ. ಮತ್ತು ಗೈಸ್, ನಾವೂ ಅಷ್ಟೇ ನೀವು ಅಲ್ಲಿ ನೋಡ್ತಾ ಇರ್ಬೋದು, ರೆಡ್ ರೋಸ್ ನಾವು ಒಂದೊಂದೇ ರೆಕ್ಕೆನ ಹಾಕಿದ್ರಿ, ಬಟ್ ಬರಲಿಲ್ಲ. ಮತ್ತು ಅದನ್ನ ಗುಂಪಿನ್ಗೆ ಆ್ಯಡ್ ಮಾಡಿದ್ರಿ. ಗುಂಪಿನಲ್ಲಿ ಚೆನ್ನಾಗಿ ಬಂದಿದೆ. ನೀವು ಇಲ್ಲಿ ನೋಡ್ತಾ ಇರ್ಬೋದು. ನೋಡಿ ಗೈಸ್, ಎಷ್ಟು ಚೆನ್ನಾಗಿ ಬಂದಿದೆ. ಹಾಗೆ ಇಲ್ಲಿ ನೀವು ನೋಡ್ತಾ ಇರ್ಬೋದು, ಲಕ್ಷ್ಮಿನೂ ಅಷ್ಟೇ ನಮ್ಮಮ್ಮ ರೆಡಿ ಮಾಡಿರೋದು. ನೋಡಿ ಗೈಸ್, ಎಷ್ಟು ಚೆನ್ನಾಗಿ ಕಾಣಿಸ್ತಾ ಇದೆ. ನೋಡಿ ಗೈಸ್, ಆನೇನು ಅಷ್ಟೇ ನಾವು ಲೈಕ್ ಇದು ಮಾಡ್ತಾರಲ್ವ ಗೈಸ್, ಪಿಂಗಾಣಿ ಅದೆಲ್ಲ ಅವರು ಡಿಸೈನ್ ಮಾಡೋರ ಹತ್ರ ತೊಗೊಂಬಂದಿದ್ದು. ಕೃಷ್ಣನೂ ಎಲ್ಲ ಸಿಗುತ್ತೆ, ಬಟ್ ನಮಗೆ ವರಲಕ್ಷ್ಮಿ ಹಬ್ಬಕ್ಕೆ ಆನೆ ಬೇಕು ಅಂದ್ಬಿಟ್ಟು ಆನೆ ತೊಗೊಂಬಂದಿದ್ದು. ನಾವು ಆನೆ ತೊಗೊಂಬಂದು 3-4 ಇಯರ್ಸ್ ಆಯಿತು. ಈಗಲೂ ಏನೂ ಆಗಿಲ್ಲ, ಎಷ್ಟು ಚೆನ್ನಾಗಿದೆ. ನಾವಿವಾಗ ಎತ್ತಿದ್ರೆ ಮತ್ತೆ ಈಗ ಎತ್ತಿಟ್ರೆ ಮತ್ತೆ ನಾವು ನೆಕ್ಸ್ಟ್ ಇಯರ್ ಹಬ್ಬಕ್ಕೆ ತೆಗಿಯೋದು. ನೋಡಿ ಗೈಸ್, ಎಷ್ಟು ಚೆನ್ನಾಗಿ ಕಾಣಿಸ್ತಾ ಇದೆ ಆನೆ ಎಲ್ಲ.
ನೋಡಿ ಗೈಸ್, ತಿಂಡಿನೂ ಅಷ್ಟೇ ನಾವು ಅತ್ತೆಯವ್ರ ಮನೇಲಿ ಮಾಡ್ಕೊಂಬಂದಿದ್ದು ಕಜ್ಜಾಯ, ಚಕ್ಲಿ, ನಿಪ್ಪೊಟ್ಟು, ಕರ್ಜಿಕಾಯಿ, ಹಾಗೆ ಇಲ್ಲಿ ರವೆ ಉಂಡೆ ನೋಡ್ತಿರ್ಬೋದು ನೀವು, ರವೆ ಉಂಡೆ. ಹಾಗೆ ನಮ್ಮಮ್ಮ ಬಳೆ ಇಟ್ಟಿದ್ದಾರೆ. ಹಣ್ಣುಗಳು ಅಷ್ಟೇ ಗೈಸ್, ಚೇಪೆಕಾಯಿ, ಆಪಲ್ಲು, ದಾಳಿಂಬೆ, ಆ್ಯಂಡ್ ಇನ್ನೊಂದು ನಿಮಗೆ ಗೊತ್ತಿಲ್ಲ ಬಟ್ ಗೊತ್ತಿರುತ್ತೆ, ಕೊಬ್ಬರಿಕಾಯಿ ಅಂತ. ನೋಡಿ ಇದು ಕಾಣಿಸ್ತಾ ಇದೆ ಗ್ರೀನ್ ಕಲರು, ಅದು ಯೆಲ್ಲೋ ಕಲರ್ ಆದರೆ ಇನ್ನೂ ತುಂಬ ಚೆನ್ನಾಗಿರುತ್ತೆ ನೋಡಿ ಗೈಸ್. ಮತ್ತು ನಾವು ವರ್ಷ ಇಡ್ತಾ ಇದ್ದಿದ್ದು ಬೆಳ್ಳಿ ಮುಖವಾಡದ ಲಕ್ಷ್ಮಿ. ಇದು ಈ ವರ್ಷ ನಾವು ದೇವ್ರ ಮನೇಲಿ ಇಟ್ಟಿದ್ದೀರಿ. ಯಾಕಂತ ಹೇಳಿದ್ರೆ ನಮ್ಮಮ್ಮ ಈ ವರ್ಷ ಬೇರೆ ಮುಖವಾಡ ತಂದರು, ಅದರಿಂದ ಇದು ಸುಮ್ಮನೆ ಯಾಕೆ ತಿಳೋದು ಅಂತ ಹೇಳ್ಬಿಟ್ಟು ಇದನ್ನು ನಾವು ದೇವ್ರ ಮನೇಲಿ ಇಟ್ಟಿದ್ದೀರಿ. ನೀವು ನೋಡ್ತಾ ಇರ್ಬೋದು ಎಷ್ಟು ಚೆನ್ನಾಗಿ ಕಾಣಿಸ್ತಾ ಇದೆ. ನಾವು ಮನೇಲಿ ಪೂಜೆ ಎಲ್ಲ ಮುಗಿಸ್ಕೊಂಡು ನೆಕ್ಸ್ಟ್ ಹೋಗಿದ್ದೆ ಶ್ರೀ ಮಹಾಲಕ್ಷ್ಮಿ ಅಮ್ಮನವರ ಟೆಂಪಲ್ಗೆ. ಯಾಕಂತ ಹೇಳಿದ್ರೆ ಇವತ್ತು ಶ್ರೀನಿವಾಸ ಕಲ್ಯಾಣೋತ್ಸವ ಇತ್ತು, ಅದರಿಂದ ಹೋದ್ರಿ. ನೀವು ಇಲ್ಲಿ ನೋಡ್ತಾ ಇರ್ಬೋದು. ಗೈಸ್, ಕಲ್ಯಾಣೋತ್ಸವ ಎಲ್ಲ ಮುಗೀತು, ಮಹಾಮಂಗಳಾರತಿ ಮಾಡ್ತಾಯಿದ್ದಾರೆ. ನನಗಂತೂ ತುಂಬ ಸಂತೋಷ ಆಯಿತು, ಮನಸ್ಸು ಒಂಥರ ನೆಮ್ಮದಿ ಸಿಕ್ತು. ನೀವು ಯಾರ್ಯಾರು ಈ ವರ್ಷ ಮಿಸ್ ಮಾಡ್ಕೊಂಡಿದ್ದೀರಾ ಎಲ್ಲರೂ ನೆಕ್ಸ್ಟ್ ಇಯರ್ ಬನ್ನಿ, ದೇವಿ ಕೃಪೆಗೆ ಪಾತ್ರರಾಗಿ ಕಲ್ಯಾಣೋತ್ಸವದಲ್ಲಿ. ಯಾರಿಗೂ ಅಂತ ಚಾನ್ಸ್ ಸಿಕ್ಕಿದೆ ಅಂದರೆ ನಿಮ್ಮ ಪುಣ್ಯ. ಬನ್ನಿ ಗಾಯ್ಸ್, ನಾನು ಎಲ್ಲ ಮುಗಿಸ್ಕೊಂಡು ಮನೆಗೆ ಹೋಗ್ತಾಯಿದ್ದೀನಿ. ಗೈಸ್, ನಾನು ಬಲೂನ್ ತೊಗೊಂಬರಕ್ಕೆ ಶಾಪ್ಗೆ ಹೋಗಿದ್ದೆ, ಪಾರ್ಟಿ ಶಾಪ್ಗೆ. ತೊಗೊಂಡು ಬರಬೇಕಾದ್ರೆ ಫುಲ್ ಮಳೆ ಅಂದರೆ ಮಳೆ ಗೈಸ್. ನಾನು ಮಳೆಯಲ್ಲೇ ನೆನ್ಕೊಂಬಂದೆ. ಆದರೂ 1 ಅವರು ಪೆಟ್ರೋಲ್ ಬಂಕ್ ಹತ್ರ ನಿಂತಿದ್ದೆ. ಎಷ್ಟೊತ್ತಾದರೂ ಮಳೆ ನಿಲ್ಲಲ್ಲ, ಜಡಿ ಅಲ್ವಾ, ಅದರಿಂದ ಮಳೆಯಲ್ಲೇ ನೆನ್ಕೊಂಬಂದೆ. ನಿಮ್ಗೆ ನೋಡ್ತಿರ್ಬೋದು, ನಾನು ಡ್ರೆಸ್ ಎಲ್ಲ ಚೇಂಜ್ ಮಾಡಿದೆ. ಇವತ್ತೆಲ್ಲ ನಿದ್ದೆನೇ ಮಾಡಿಲ್ಲ ಗೈಸ್, ಹಬ್ಬ ಅಲ್ವಾ, ಸೊ ಅದರಿಂದ ಹೂವೆಲ್ಲ ತರಬೇಕಾಗಿತ್ತು. 1 ಗಂಟೆಗೆ ಹೋಗಿ ನಾನು ಹೂವೆಲ್ಲ ತೊಗೊಂಬಂದೆ, ಮತ್ತು ಮಲಗಕ್ಕೆ ಟೈಮೇ ಇರಲಿಲ್ಲ. ಹಾಗೆ ನಮ್ಮಮ್ಮ ಪೂಜೆ ಎಲ್ಲ ಮಾಡಿದ್ರು, ನಾನು ಫೋಟೋ ಅದು ಇದೆಲ್ಲ ಇಟ್ಕೊತಾ ಇದ್ದೆ. ಅದರಿಂದ ಇವತ್ತೆಲ್ಲ ನಿದ್ದೆನೇ ಮಾಡಿಲ್ಲ ಗೈಸ್. ಅದರಿಂದ ಇವತ್ತು ಸಖತ್ ಟಯರ್ಡ್ ಆಗಿದೆ. ಒಂದು ಕಡೆ ಹಬ್ಬ ಮಾಡಿರೋ ಖುಷಿ, ಇನ್ನೊಂದು ಸೈಡು ಹಬ್ಬ ಆಗೋಯ್ತು, ಇನ್ನು ರೆಸ್ಟ್ ಮಾಡಬೇಕು ಅನ್ನೋ ಫೀಲಿಂಗು. ಓಕೆ ಗಾಯ್ಸ್, ನಾನು ಇಷ್ಟು ಹೇಳ್ತಾ ಈ ವಿಡಿಯೋನ ಎಂಡ್ ಮಾಡ್ತಾಯಿದ್ದೀನಿ. ಹೇಗಿತ್ತು ಅಂತ ಕಮೆಂಟ್ ಬಾಕ್ಸ್ನಲ್ಲಿ ತಿಳಿಸಿ. ನಿಮ್ಮ ಸಪೋರ್ಟ್ ಯಾವಾಗಲೂ ಹೀಗೆ ಇರಲಿ. ಓಕೆ ಗಾಯ್ಸ್, ಟೇಕ್ ಕೇರ್, ಬಾಯ್ ಬಾಯ್.